ಮನಸ್ಸು ಹೊರೆಯುವುದಕ್ಕಾಗುದಿಲ್ಲ, ಧೈರ್ಯ ತುಂಬುದಿಲ್ಲ. ನಾನು ನಿನ್ನೆನೋ ಮೊನ್ನೆನೋ ಯಾವತ್ತು ನೋಡಿದ್ದು, ಯಾವನೋ ಒಬ್ಬ ಆಫೀಸಲ್ಲಿ ಹೈಕ್ ಕೇಳಿದ್ದ. ಅವ್ರೇನೋ 20% 10% ಏನೋ ಕೇಳಿದ್ದ. ಅವರು ಮಾಡಿದ್ದಾರೆ. ಅವನು ಕೇಳಿದಕ್ಕೊಂದು 5% 3% ಕಮ್ಮಿ ಮಾಡಿದ್ದಾನೆ. ಅಷ್ಟಕ್ಕೆ ಅವನು ಬೇಜಾರು ಮಾಡ್ಕೊಂಡು 3ನೇ ಫ್ಲೋರಿಂದ ಡಮಾರ್ ಅಂತ ಹಾರಿ ಪ್ರಾಣ ಬಿಟ್ಟಿದ್ದಾನೆ. ಟಾಪರ್. ಏನ್ ಕಲಿಸ್ತು ಶಾಲೆ? ನಾನು ಹೇಳುದು ಶಾಲೆಯಲ್ಲಿ ಕಲಿಯುವುದು ತಪ್ಪು ಅಂತಲ್ಲ, ಶಾಲೆಯಲ್ಲಿ ಕಲ್ತದ್ದು ಅದರಿಂದ ಅವನು ಪೂರ್ಣ ಆಗ್ತಾನೆ ಅಂತ ಇಟ್ಕೊಳ್ಬೇಡಿ. ಮನುಷ್ಯನಿಗೆ ಧೈರ್ಯ ಬೇಕು ಜೀವನದಲ್ಲಿ. ಬದುಕೋದೆ ಫೇಲ್ ಆದವನು ಆರಾಮಾಗಿ ಬದುಕ್ತಾ ಇರ್ತಾನೆ, ಬಿಂದಾಸ್. ಬೈತಾ ಇರ್ತಾರೆ, ಆಯ್ತು ಅದು ಆಗ್ಲಿ, ನೀವು ಬೈದದ್ದು ಆಶೀರ್ವಾದ ಅಂತಾನು. ನೀವಂತವ್ರ ಕೈಯಿಂದ ಬೈಸ್ಕೊಂಡ್ರೆ ನಂಗೆ ಆಶೀರ್ವಾದ ಅಂತಾನು. ಅಂದ್ರೆ ಅದು ಸ್ಪಿರಿಟ್ ತಗೊಳ್ಳೋ ವಿಷಯ. ನಾನು ಅದು ಸರಿ ಅಂತ ಹೇಳ್ತಾ ಇರೋದಲ್ಲ, ಅಂದ್ರೆ ಆ ಅಸಡ್ಡೆ ಸರಿ ಅಂತ ಹೇಳ್ತಾ ಇರೋದಲ್ಲ. ಆದ್ರೆ ಅವ್ರು ಬದುಕ್ತಾರಲ್ವಾ, ಹಾಗಾದ್ರೆ ಅಂಕ ಎಲ್ಲೋಯ್ತು? ಅದೇ ಅವನಿಗೆ ಅಂಕ ಇದ್ದವನಿಗೂ ಅಂಕದ ಜೊತೆಗೇನೆ ಈ ಪ್ರಜ್ಞೆಯು ಇದ್ದಿದ್ರೆ ಅವನು ಇನ್ನೆಷ್ಟು ಹೆಚ್ಚು ಸ್ಫೂರ್ತಿಯಿಂದ ಬದುಕಬಹುದಿತ್ತು, ಇನ್ನೆಷ್ಟು ಜನರನ್ನ ಸ್ಫೂರ್ತಿ ತುಂಬಿ ಎಚ್ಚರಿಸಬಹುದಿತ್ತು. ಯಾಕೆಲ್ಲೆಲ್ಲೋ ಹೋಗುತ್ತೆ ಮನಸ್ಸು? ಯಾಕೆಷ್ಟು ದುರ್ಬಲವಾಗ್ಬಿಡುತ್ತೆ ಮನಸ್ಸು? ಸುಶಾಂತ ನಿದ್ದೆ ತಗೊಳ್ಳಿ, ಅವನದ್ರ ಹಿಂದೆ ಮಾಡಿದ ಸಿನಿಮಾದಲ್ಲಿ ಸಾವು ಅನ್ನೋದನ್ನ ಹೇಗೆ ಗೆಲ್ಲಬೇಕು ಅಂತ ಹೇಳಿದ ಸಿನಿಮಾ ಅದು. ಅದಕ್ಕೆ ಒಳಗಿನ ಸತ್ಯ ಏನು ಬಿಡಿ, ಒಟ್ಟಂತೂ ತಕ್ಷಣದಲ್ಲಿ ಜನರಿಗೆ ತಲೆಗೆ ಬರುವುದೇನು? ಇಷ್ಟೆಲ್ಲ ಎಲ್ಲರನ್ನ ಸ್ಫೂರ್ತಿ ತುಂಬುವನು ಹೀಗಾದ್ರೆ ನಮ್ ಕತೆ ಏನು? ಹಾಗಾದ್ರೆ ವಿದ್ಯೆ ಎಲ್ಲೋಯ್ತು ಅವ್ರದ್ದು? ಇಂಥದ್ದು ಬೇಕಾದಷ್ಟು ಘಟನೆಗಳು ಸುತ್ತ ಕಾಣ್ತಾನೆ ಇರುತ್ತೆ. ಆದ್ರೆ ವಿದ್ಯೆ ಯಾವುದು ಅಂದ್ರೆ ಹೊಟ್ಟೆ ಹೊರಿದು ಮಾತ್ರ ವಿದ್ಯೆ ಅಲ್ಲ ಅಂತ ಹೇಳ್ತಾರೆ. ಹೊಟ್ಟೆ ಹೊರಿದು ವಿದ್ಯೆಯೇ, ಆದ್ರೆ ಅದರಿಂದ ಪೂರ್ತಿ ಆಗುದಿಲ್ಲ ಬದುಕು. ಪೂರ್ತಿ ಆಗ್ಬೇಕು ಅಂದ್ರೆ ಈಗ ಹೇಳಿದ್ರಲ್ಲ, ಹಿಂದಿನ ಕಥೆಯೂ ಗೊತ್ತಿರಬೇಕು, ಮುಂದೆ ಇದರಿಂದ ಸ್ಫೂರ್ತಿಯನ್ನು ಪಡೆದು ನಾವು ಬಾಳ್ಬೇಕಾದದ್ದಕ್ಕೆ ನಮ್ಗೆ ಹೇಗೆ ಬೆಳಕು ಸಿಗುತ್ತೆ ಅನ್ನೋ ಎಚ್ಚರವೂ ಬರಬೇಕು. ಇದಿದ್ರೆ ಮನುಷ್ಯನ ಬಾಳಿಗೆ ಅರ್ಥ ಇದೆ. ಹಾಗಾಗಿ ಫಲತ್ಯತ ಸುಖಾರ್ಹೋವ ದುಃಖಾರ್ಹೋವ ಅಂತ ಜಾಯತೆ. ಒಬ್ಬ ಹುಟ್ಟುವವನು ಸ್ವಕೃತವನ್ನ ಮಾಡಿದ ಮೇಲೆ ಅದರ ಶುಭವನ್ನು ಅಶುಭವನ್ನು ಉಣ್ಲಿಕ್ಕೋಸ್ಕರನೇ ಬಂದಿದ್ದಾನೆ. ನಾವು ಹೇಳುದು ಹಾಗೆ ಅಲ್ವಾ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಅಡಿಗೆ ಮಾಡಿದ್ಮೇಲೆ ಸುಟ್ಟಿದೆ ಅಂದ್ಮೇಲೆ ನಾವೇ ಮಾಡಿದ್ದು, ಸುಮ್ಮನೆ ತಿಂತಾ ಹೋಗ್ಬೇಕು. ಬೇರೆಯವರಾದ್ರೆ ಏನು ನಾನು ಇಷ್ಟೆಲ್ಲ ದುಡಿದು ತಂದು ಹಾಕಿದ ಒಂದು ಸರಿಯಾದ ಅಡಿಗೆ ಮಾಡಿ ಹಾಕ್ಲಿಕ್ಕಾಗಲ್ವಾ ಅಂತ ಜೋರ್ ಮಾಡೋದು ಸುಲಭ. ಆದ್ರೆ ಮಾಡುವಾಗ ಅದಕ್ಕೆ ಇರಬೇಕಾದ ಗಮನ ಎಷ್ಟು, ಅದು ತಲೆಯಲ್ಲಿ ಬರುವುದಿಲ್ಲ. ಒಂದೊಂದ್ಸಲ ಆಗತ್ತೆ ಅಂತ ಯೋಚನೆ ಮಾಡಿ ಸುಮ್ಮನಿದ್ದ ಅಂದ್ರೆ ಅವನಿಗೂ ಅಂತದ್ದು ಪಡೆಯುವುದಕ್ಕೆ ಒಂದು ಕೇಳುವುದಕ್ಕೆ ಅರ್ಹತೆ ಇರುತ್ತೆ. ಯಾಕೆ ಇವತ್ತಿ ಸ್ವಲ್ಪ ಎಲ್ಲೆಲ್ಲೋ ಗಮನ ಜಾಸ್ತಿ ಆಯ್ತಾ ಅಂತಾನೂ ಕೇಳ್ಬೋದು, ನೀನ್ ತಿಂದು ನೋಡಿದ್ಯಾ ಅಂತಾನೂ ಕೇಳ್ಬೋದು. ಅಂದ್ರೆ ಮೆಸೇಜ್ ಮುಟ್ಟಿಸ್ಬೇಕು, ತಪ್ಪು ಅಂತ ಹೇಳ್ತಿಲ್ಲ, ಎಚ್ಚರ ಇರಬೇಕು ಅನ್ನೋ ಮೆಸೇಜ್ ಮುಟ್ಟಿಸ್ಬೇಕು ಅಷ್ಟೇ. ಬಿಟ್ರೆ ಅದರಲ್ಲಿ ಏನೋ ಒಂದು ದೊಡ್ಡತನ ತೋರಿಸುವಂತದ್ದೇನಿದೆ. ಅದರಿಂದಾಗಿ ನಾವು ಒಂದೇ ವಿಷಯವನ್ನ ಎಷ್ಟು ತರನೂ ಹೇಳ್ಬೋದು. ನೋಯಿಸದನ್ನು ಹೇಳ್ಬೋದು, ಟಾಂಟ್ ಕೊಟ್ಟು ಹೇಳ್ಬೋದು, ನೋಯಿಸ್ಬೇಕು ಅಂತಾನೆ ಹೇಳ್ಬೋದು, ಅಥವಾ ಅಧಿಕಾರನೂ ತೋರಿಸ್ಬೋದು. ಲಾಭ ಯಾವುದ್ರಲ್ಲಿದೆ? ನಮಗೆ ನಾಳೆಯಿಂದ ಸರಿಯಾಗ್ಬೇಕು ಅನ್ನೋದು ಮುಖ್ಯ ತಾನೆ. ಇವತ್ತೇನೋ ಎಡವಟ್ಟು ಮಾತಾಡಿ ಮಾಡ್ಕೊಳ್ಳಿ ನಾಳೆಯಿಂದ ಅಂದ್ರೆ, ಆದ್ರಿಂದ ಅದಕ್ಕೆ ಎಚ್ಚರ ಇದ್ದೇ ಮಾತಾಡಬೇಕು. ಕಾರ್ಯ ಹಾಳಾಗಬಾರ್ದು, ಆದ್ರೆ ಸರಿ ಇರಬೇಕು. ಇದು ಒಂದೊಂದು ಹೆಜ್ಜೆಯಲ್ಲೂ ನಾವು ಮಾತಾಡೋದ್ರಲ್ಲಿ ತುಂಬಾ ಗಮನ. ಇದು ಶಾಲೆಯಲ್ಲಿ ಎಲ್ಲೂ ಹೇಳ್ಕೊಡುದಿಲ್ಲ, ಇಂಥ ಸೂಕ್ಷ್ಮತೆಗಳೇ ಇರುವುದಿಲ್ಲ. ನಾನು ಎಷ್ಟೋ ಮನೆಗಳಲ್ಲಿ ಕೆಲವೊಮ್ಮೆ ನೋಡುದುಂಟು. ಭಾಷೆ ಬಿಡಿ ಪಾಪ, ಅಲ್ಲಿ ಶಾಲೆಯಲ್ಲಿ ನೀವು ಇದನ್ನು ಮಾತಾಡದೆ ಇದ್ರೆ ಫೈನ್ ಇದೆ, ಅದು ಇದು ಮಾಡಿ ಹಾಳು ಮಾಡಿದ್ದಾರೆ. ಮತ್ತೆ ನಾವು ತಂದೆ ತಾಯಿಗಳದ್ದೇ ತಪ್ಪು, ಅಲ್ಲೇ ಜಾಸ್ತಿ ಕಲಿಸ್ತಾರೆ ಅಂತ ಯಾಕೆ ಅನ್ಕೋಬೇಕು? ಸರ್ಕಾರಿ ಶಾಲೆಗಳಲ್ಲೂ ಅದನ್ನೇ ಹೇಳ್ಕೊಡುದಲ್ವಾ. ಅವರಿಗೆ ಅಕ್ಷರ ಬರಬೇಕು, ಸಂಖ್ಯೆ ಗೊತ್ತಾಗಬೇಕು, ದೇಶದ ಇತಿಹಾಸ ಅಂದ್ರೆ ಪರಿಸ್ಥಿತಿ, ಎಲ್ಲೆಲ್ಲಿ ಯಾವ್ಯಾವ ಭಾಗ ಇದೆ, ಯಾವ ಜಾಗದಲ್ಲಿ ಹೆಚ್ಚು ಚಳಿ ಮಳೆ, ಇಂಥದ್ದೊಂದು ಕಾಮನ್ ತಿಳಿವಳಿಕೆ ಅಂದ್ರೆ ಸಾಮಾನ್ಯ ಜ್ಞಾನ ಇರಬೇಕು. ಇದನ್ನ ಕಲಿಸ್ಲಿಕ್ಕೆ ನೀವು ಲಕ್ಷ ಕೊಟ್ಟಾಗೇನು ಉದುರಿ ಬೀಳ್ತಾರೆ ಮೇಲಿಂದ? ನಮ್ಗೆ ಇದು ತಂದೆ ತಾಯಿಗಳಿಗೆ ಗೊತ್ತಿಲ್ಲ. ಅವರಿಗೇನು ಟಸ್ಪುಸ್ ಮಾತಾಡಿದಾಗ್ಲೇ ಅವರು ಎತ್ತರಕ್ಕೆ ಬೆಳೀತಾರೆ ಅಂತ ಒಂದು ಭ್ರಮೆ. ಬೈಯೋದು ಇಂಗ್ಲಿಷ್ ಅಲ್ಲಿ ಬೈತಾರೆ ಅಂದ್ರೆ ಆಗ ಅವರು ಒಳ್ಳೆ ವಿದ್ಯಾರ್ಥಿಗಳು ಅಂತ. ಸತ್ಯ ಹೇಳ್ಬೇಕಾ, ತೃಪ್ತಿನೇ ಇರುವುದಿಲ್ಲ ಬೈಯುವುದಕ್ಕೆ. ಯಾವಾಗ ನಮ್ಮ ಭಾಷೆಯಲ್ಲಿ, ಯಾಕೆಂದ್ರೆ ವೆರೈಟಿ ಆಗಿ ಬೈಲಿಕ್ಕಾಗುತ್ತೆ ಸ್ವಂತ ಭಾಷೆಯಲ್ಲಿದ್ದಾಗ. ಅಂದ್ರೆ ನಮ್ಮ ಅಭಿಪ್ರಾಯವನ್ನು ಸರಿಯಾಗಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗುತ್ತೆ. ನೋಯಿಸದೆ ಬೈಬಹುದು.
ಈ ಇದ್ರಲ್ಲಿ ಹಾಗಲ್ಲ, ನಾಲ್ಕೇ ಶಬ್ದ. ಸಂಬಂಧಗಳಲ್ಲೂ 4-5 ಸಂಬಂಧ. ಒಂದು ಟೀ ಆಂಟಿ, ಇನ್ನೊಂದು ಕಲ್ಲು ಅಂಕಲ್ಲು, ಇನ್ನೊಂದು ಕಸಿನ್ ಅದು ಸಿನ್ನೆ. ಅದು ಬಿಟ್ರೆ ಬೇರೆ ಇಷ್ಟು ಬಿಟ್ರೆ ಇನ್ ಎಂತ ಸಂಬಂಧಗಳು ಇಲ್ಲ. ಆದ್ರೆ ನಮ್ಗೆ ಅದು ಇಲ್ಲದೆ ಇದ್ರೆ ಎಷ್ಟು ಸಂಬಂಧಗಳು ನಾಶ ಆಗಿ ಹೋಗ್ತವೆ. ಇದರಿಂದಾಗಿ ಎಷ್ಟು ಶಬ್ದಗಳು ಕಳೆದು ಹೋಗ್ತವೆ. ನಮ್ಗೆ ಇದು ಗೊತ್ತಿಲ್ಲ. ನಮ್ಗೆ ವಸ್ತುಗಳ ಶಬ್ದಗಳು ತುಂಬಾ ಇದೆ ಇಂಗ್ಲಿಷ್ ನಲ್ಲಿ, ಯಾಕಂದ್ರೆ ಅಲ್ಲಿಂದಲೇ ಹುಟ್ಟಿದ ವಸ್ತುಗಳಾದ್ರಿಂದ. ಆದ್ರೆ ಭಾವುಕತೆಗೆ, ಭಾವನೆಗೆ, ಮನುಷ್ಯರಿಗೆ ಸಂಬಂಧಪಟ್ಟ ಶಬ್ದಗಳೇ ಸಿಗುದಿಲ್ಲ. ಆದ್ರಿಂದ ಏನಾಗ್ತಾನೆ ಹೇಳಿ, ಮನುಷ್ಯ ಕೇಂದ್ರೀಕರಣ, ಅವನು ಏಕಾಕಿ ಆಗ್ತಾ ಹೋಗ್ತಾನೆ ಭಾಷೆಯಿಂದಾಗಿ. ವೆರೈಟಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಶಬ್ದ ಇಲ್ಲ ಅಂದಾಗ ಮಾತು ಕಮ್ಮಿ ಆಗುತ್ತೆ. ಬರೀ ಮೆಟೀರಿಯಲಿಸ್ಟಿಕ್ ಆಗಿ ಮಾತಾಡ್ತಾ ಇರ್ತಾನೆ ಅವನು. ನೀವು ಗಮನಿಸಿ, ಒಬ್ಬ ಚಂದ ಸ್ವಂತ ಭಾಷೆ ಗೊತ್ತಿದ್ದವನ ಮಾತಿಗೂ ಬರೀ ಈ ರೀತಿ ಹೊರಗಿನಿಂದ ಬರೀ ಅಷ್ಟನ್ನೇ ಕಲ್ತು ಬಂದವನ ಮಾತಿನಲ್ಲೂ ಒಂದರಲ್ಲಿ ಕಾಳು, ಒಂದರಲ್ಲಿ ಜೋಳು. ಹೆಚ್ಚು ಮಾತಾಡ್ಲಿಕ್ಕೆ ಅವರಿಗೆ ಮಾತಾಡಬಾರ್ದು ಅಂತಲ್ಲ, ಅವ್ರು ಇದ್ರಲ್ಲೇ ಮಾತಾಡ್ಬೇಕು ಅಂತ ಮೊದ್ಲಿಂದ ಅವರನ್ನ ನೀವು ತಳ್ಳಿದ್ರಿಂದ ಅವ್ರಿಗೆ ಶಬ್ದಗಳ ಕಡೆ ಗಮನ ಕೊಡುದೇ ಬಿಟ್ಟು ಹೋಗಿರುತ್ತೆ. ಅವರಿಗೆ ಕೊನೆಗೆ ಏನು ಅಂದ್ರೆ ತಿನ್ನುವುದಕ್ಕೊಂದು ಇರ್ಬೇಕು. ಅವರದ್ದಂತೂ ಬರೀ ಬನ್ನು ಬಟರು ಅಷ್ಟೇ, ಇನ್ನು ಎಂತದ್ದು ಇರುದಿಲ್ಲ. ಅದನ್ನ ಸ್ಯಾಂಡ್ವಿಚ್ ಮಾಡಿ ತಿಂದು ಬಿಟ್ರೆ 3 ಹೊತ್ತು ಅದೇ. ನಮ್ಮಲ್ಲಿ ಸಾಮಾನ್ಯ ಈಗ ಪೇಟೆಯಲ್ಲಿ ಕಿಚಡಿ ಇರುತ್ತಲ್ಲ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ, ಹಾಗೆ ಅವರಿಗೆ ಅದೊಂದು ಪದಾರ್ಥ ಆಗ್ಬಿಟ್ಟಿದೆ. ಎಷ್ಟು ತರದ ಪದಾರ್ಥಗಳಿವೆ, ಎಷ್ಟು ತರದ ತಿನಿಸುಗಳಿವೆ, ಎಷ್ಟು ತರದ ವಸ್ತುಗಳಿವೆ. ಇದು ಯಾವುದಕ್ಕೂ ಶಬ್ದಗಳೇ ಇಲ್ಲ. ಕೊನೆಗೊಂದು ಡಿಶ್, ಸ್ಪೆಷಲ್ ಡಿಶ್ ಅಂತ ಬಿಟ್ರೆ ಮುಗಿದೋಯ್ತು. ಆದ್ರೆ ನಮ್ಗೆ ನಮ್ಮತನವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾದದ್ದು ಅಂದ್ರೆ ಈ ವೈವಿಧ್ಯ ಅನ್ನೋದು ಕೂಡ ನಮ್ಮಲ್ಲಿ ಒಂದು ಏಕತೆಯನ್ನು ಹುಟ್ಟಿಸುವ ಕ್ರಮದಲ್ಲಿತ್ತು ಭಾರತದ ಚಿಂತನೆಯಲ್ಲಿ. ಆದ್ರೆ ಈ ಅವರೆಲ್ಲವನ್ನು ಅವರ ಮೆಂಟಾಲಿಟಿ ಪ್ರಕಾರನೇ ಇದನ್ನು ಅಳಿತಾ ಬಂದ್ರು. ಅವರಿಗೊಬ್ಬ ಪ್ರೀಚರ್ ಇರ್ತಾನೆ, ಇಲ್ಲಿ ನೋಡಿದ್ರು ಯಾರ ತಲೆಗೆ ಈ ಪದವಿಯನ್ನು ಕಟ್ಟಬಹುದು ಅಂತ. ಒಂದಿಷ್ಟು ಮನೆಗೆ ಅವ್ರವ್ರ ಪಾಡಿಗೆ ಒಂದಿಷ್ಟು ಪೌರೋಹಿತ್ಯ ಮಾಡ್ಕೊಳ್ಳೋರಿದ್ರು. ಅವರಿಗೆ ಅವ್ರು ತರ್ಕಂಡ್ರು. ವಸ್ತುತಃ ಅವ್ರು ಮಾಡುವ ಜವಾಬ್ದಾರಿಯನ್ನು ಅಲ್ವೇ ಅಲ್ಲ ಅದು. ಅವ್ರು ಅಲ್ಲಿ ಕರೆಸಿ ತಲೆ ಹಾಳು ಮಾಡುವ ಕೆಲಸನೇ ಅಲ್ಲ. ಅವ್ರು ಹೊಟ್ಟೆ ಪಾಡಿಗೆ ಅವ್ರು ಮಾಡ್ತಿರ್ತಾರೆ, ಆ ಮನೆ ಒಳಿತಾನೆ ಬಯಸ್ತಿರ್ತಾರೆ. ಇವ್ರೀಗ ಅಲ್ಲಿ ಹೊಟ್ಟೆ ತುಂಬಲಿಕ್ಕೋಸ್ಕರ ಮಾಡ್ತಾ ಇರೋದು. ಈಗ ಬಿಡಿ ವ್ಯಾಪಾರ ಆಗಿದೆ, ನಾನು ಅದನ್ನು ಈಗಿದ್ದನ್ನು ಸಮರ್ಥಿಸ್ತಾ ಇಲ್ಲ. ಆದ್ರೆ ಕ್ರಮ ಇದ್ದದ್ದು, ಅದರ ಸ್ಥಾನವೇ ಬೇರೆ, ಇದರ ಸ್ಥಾನವೇ ಬೇರೆ. ತುಂಬಾ ಆಳವಾದ ವಿಷಯ. ಅಂತೂ ಸಹಜವಾದ ರೀತಿಯಲ್ಲಿ ಬದುಕು ನಡೀತಾ ಇತ್ತು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಸಹಕಾರ ಕೊಟ್ಟುಕೊಂಡು ಬದುಕಬೇಕು ಅನ್ನೋದನ್ನೇ ಚಿಕ್ಕಂದಿನಿಂದ ಕಲಿಸುವ ವ್ಯವಸ್ಥೆ ಈ ನಮ್ಮ ಪರಂಪರೆಯಲ್ಲಿ ಇದ್ದದ್ದು. ಅದರ ದುರುಪಯೋಗ ಆಗಿದೆ. ಯಾವಾಗ ಅದು ಅರ್ಧಂಬರ್ಧ ಆಚೆ ಈಚೆ ಆಯಿತೋ ಆವಾಗ ಅದರ ದುರುಪಯೋಗ ಆಗಿದೆ. ಎಲ್ಲರೂ ಅದೇ ಯೋಚನೆಯವರಾದಾಗ, ಈಗ ನಿಮ್ಗೆ ಸರಿಯಾಗಿ ಹೇಳಬಹುದು ಅಂದ್ರೆ, ಈ ಕಾಡಿನಲ್ಲಿರುವಂತಹ ಜನರು ಅವರು ಯಾವತ್ತಿಗೂ ಕೂಡ ನಮ್ಮ ಮೆಡಿಸನ್ ಅನ್ನು ಉಪಯೋಗಿಸುವುದಿಲ್ಲ. ಸೋಲಿಗರು ಇತ್ಯಾದಿಗಳೆಲ್ಲ ಒಂದಿಷ್ಟು ಗುಂಪಿದೆ. ಆಗ ಅವರಲ್ಲಿ ತುಂಬಾ ಒಳ್ಳೆ ಒಗ್ಗಟ್ಟಿರ್ತಿತ್ತು. ಅದರಲ್ಲೂ 4 ಜನರನ್ನು ತನ್ನಿ ಇಲ್ಲಿ ತಲೆ ಕೆಡಿಸಿ ಬೂದಿ ಹಾಕಿ ಕಳಿಸಿದ್ರು. ಅಲ್ಲಿ ಅದೆಲ್ಲ ಒಡಕಾಗಿ ಹೋಗಿ ಈಗ ಹಳ್ಳಿಯಲ್ಲಿ ಆ ಪ್ರಾಣಿಶಾಸ್ತ್ರವನ್ನ, ಸಸ್ಯಶಾಸ್ತ್ರವನ್ನ ಬಲ್ಲವರಾಗಿದ್ದ ಒಂದೇನು ಗುಂಪು ಇತ್ತು, ಇವತ್ತು ಪೂರ್ತಿ ಚದುರಿ ನಾಶನೆಯಾಗಿ ಹೋಯಿತು. ನಮ್ಮ ತಲೆಯಲ್ಲಿ ಏನು ಅಂದ್ರೆ, ಅವರಿಗೊಂದು ರಸ್ತೆ ಆಗ್ಬೇಕು, ಅವರಿಗೊಂದು ಕರೆಂಟ್ ಬರಬೇಕು, ಅವರಿಗೊಂದು ಫೋನ್ ಸಿಗಬೇಕು ಅಂತ. ಅದಿಲ್ಲದೇನೆ ನಮ್ಗಿಂತ ಖುಷಿಯಾಗಿದ್ರು ಅವರು. ನಮ್ಮ ಖುಷಿ ಎಲ್ಲಿದೆ ಅಂದ್ರೆ ಫೋನ್ ಅಲ್ಲಿದೆ, ನಮ್ಮ ಖುಷಿ ಲೈಟ್ ಅಲ್ಲಿದೆ, ನಮ್ಮ ಖುಷಿ ಈ ಕಾಂಕ್ರೀಟ್ ಗೋಡೆಯಲ್ಲಿದೆ. ಅವರು ಅದಕ್ಕಿಂತ ಹೆಚ್ಚು ಶುದ್ಧವಾದ ಗಾಳಿ, ಬೆಳಕು, ನೀರಿನಲ್ಲಿ ಗುಹೆಯಲ್ಲೇ ಸುಖವಾಗಿದ್ರು. ನಾನು ಅವರ ಸುಖವನ್ನ ಕಟ್ಟು ಮಾಡಿ ಅವರು ಅಲ್ಲೇ ಇರಬೇಕು ಅಂತ ಹೇಳ್ತಾ ಇರುವುದಲ್ಲ. ನಾವು ಇಡೀ ಈ ಪ್ರಪಂಚವನ್ನು ಮರೆತು ಅವರಾಗಿ ಯೋಚಿಸಿದ್ರೆ ನಮ್ಗೆ ಇದೇನು ಅಂತ ಅರ್ಥ ಆಗುತ್ತೆ, ಹೇಳಲಿಕ್ಕೆ ಹೊರಟ ಸಂಗತಿ ಏನು ಅಂತ. ಇದು ಈ ವೈವಿಧ್ಯದಿಂದ, ಈ ವೈವಿಧ್ಯಗಳಿದ್ದದ್ರಿಂದ ಎಲ್ಲೋ ಒಂದು ಕಡೆ ಏನೋ ಒಂದು ಸಮಸ್ಯೆ ಬಂದಾಗ ಅಲ್ಲಿ ಕಮ್ಯುನಿಕೇಟ್ ಆಗ್ತಿತ್ತು. ಇಲ್ಲಿ ಎಲ್ಲೂ ಆಗದ ರೋಗದ ಪರಿಹಾರ ಅವ್ರು ಮಾಡ್ಬಿಡ್ತಿದ್ರು. ಈ ಎಲ್ಲದಕ್ಕೂ ಡೋಲೋ 56 ತಲೆನೋವು 60 ಯಾವುದು ತಗೊಂಡು ಗೊತ್ತಿಲ್ಲ ನನಗೆ. ತಲೆನೋವು, ಹೊಟ್ಟೆ ನೋವು, ಕಾಲು ನೋವು, ಯಾಕೋ ಹುಷಾರಿಲ್ಲ, ನಿದ್ದೆ ಜಾಸ್ತಿ ಆಯ್ತು, ಎಲ್ಲದಕ್ಕೂ ಅದೇ. ಕೇಳಿಸ್ತಿಲ್ವಾ? ಕೇಳಿಸ್ತಿದೆ ಈಗ? ಕೇಳಿಸ್ತಿದ್ಯಾ? ಹೌದಾ? ಯಾಕೆ ತೋರಿಸ್ತಿದೆ ನೆಟ್ವರ್ಕ್ ಇದೆ ಅಂತ, ಪೂರ್ವದ್ದು ಬರ್ತದೆ ಈಗ.
ಅದಕ್ಕೆ ಇದರದ್ದೇ ಸಿಮ್ ಹಾಕಿ ತರಬೇಕಿತ್ತು ಚೆನ್ನಾಗಿ. ಅದ್ರ ನೆಟ್ವರ್ಕ್ ಇದೆಯಾ? ಕನೆಕ್ಟೆಡ್ ಅಂತಾನೆ ತೋರಿಸ್ತಿದೆ. ಹರಿ ಓಂ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಈಗ? ಅಶುಭೈರ್ವಾ ನಿರಾದಾನಃ ಲಕ್ಷ್ಯತೆ ಜ್ಞಾನದೃಷ್ಟಿಭಿಃ ಏಷಾ ತಾವದ ಬುದ್ಧೀನಾಂ ಗತಿರುಕ್ತ ಯುಧಿಷ್ಠಿರ. ಇದು ಕಾಲಕ್ಕೆ ಹೋದ ಹಾಗೇನೆ ಅನೇಕ ಬದಲಾವಣೆಗಳಾಗ್ತಾ ಇರುತ್ತೆ. ಆದ್ರೆ ಮೂಲ ಸ್ರೋತಸ್ಸನ್ನು ಯಾರು ಮರೆಯುವುದಿಲ್ಲ ಒಂದು ಸುಖವಾಗಿರ್ತಾನೆ. ಎಲ್ಲ ಆಮೇಲೆ ಒಂದು ಸಣ್ಣ ವಿಷಯವನ್ನು ನಾವು ಯೋಚನೆ ಮಾಡಿದ್ರೆ, ಹೊಸ ನೀರು ಬರ್ತದೆ ಅಂದ್ರೆ ನದಿಯಲ್ಲಿ ಹಳೆಯ ಸಂಬಂಧ ಇಲ್ಲದೆ ಆಗುದಿಲ್ಲ. ಮರ ಹೊಸ್ತು ಬಿಡ್ತು ಅಂದ್ರೆ ಭೂಮಿ ಅದೇ ಅಲ್ವಾ? ಮಳೆ ಹೊಸ್ತು ಬಂತು ಅಂದ್ರೆ ಹಿಂದೆ ಹೋಗಿ ಮೇಲೆ ಹತ್ತಿದ ನೀರೇ ತಾನೆ ಬರ್ತಾ ಇರುವುದು. ಆಕೃತಿ ಹೊಸ್ತು, ಅದರ ಹೆಸರು ಹೊಸ್ತು, ಪ್ಲೇಸ್ ಹೊಸ್ತು, ಇನ್ನೇನೋ ಚೂರು ಹೊಸ್ತಿದೆ ಇಲ್ಲ ಅಂತ ಹೇಳುದಿಲ್ಲ. ಟೈಮಿಂದ, ದೇಶದಿಂದ ವ್ಯತ್ಯಾಸ ಬರಬಹುದು. ಆದ್ರೆ ಅದರ ಒಳಗಿನ ಸ್ರೋತಸ್ಸು ಮೂಲದಲ್ಲಿ ಅದೇ ಮನಸ್ಸು, ಅದೇ ಆಸೆಗಳು, ಅದೇ ಸಿಟ್ಟು ಸೆಡವುಗಳು, ಇದರ ನಡುವೆನೆ ನಾವು ಬದುಕಬೇಕು. ಚೇಂಜ್ ಆಗಿದ್ದೇನೆಂದ್ರೆ ಪೇಂಟಿನ ಹೆಸರು ಚೇಂಜ್ ಆಗಿರ್ಬೋದು, ಕೂತ ಕುಶನ್ ಆಸನಗಳು ಚೇಂಜ್ ಆಗಿರ್ಬೋದು. ಮರದ್ದಿತ್ತು, ಮರದ ಮೇಲೆ ಮತ್ತೊಂದು ದಪ್ಪದ್ದಾಕಿ ಇನ್ನೊಂಚೂರು ಬೆನ್ನು ಬರ್ಸ್ಕೊಳ್ಳಿ ಕೊಟ್ಟದಿರ್ಬೋದು. ಆದ್ರೆ ಒಳಗಿನಿಂದ ನಮ್ಮ ಅನುಭವ ದೇಹಕ್ಕೆ ಬೇಕಾದದ್ದು. ಮತ್ತೆ ಅವ್ರು ಹೇಳ್ತಾರೆ, ನೀವು ಹೆಚ್ಚು ಹಾಸಿಗೆಯಲ್ಲಿ ಮಲ್ಕೋಬಿಡಿ, ಚಾಪೆ ಹೊಸಿ ನೆಲದಲ್ಲಿ ಮಲ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ಬೆನ್ನೋ ಹೋಗ್ಬೇಕು, ಮಂಡಿನೋ ಹೋಗ್ಬೇಕು, ನೀವು ಹಿಂಗ್ ಮಾಡಿ ಅಂತ ಡಾಕ್ಟರ್ ಆಮೇಲೆ ಮೆಲ್ಲ ಸಜೆಷನ್ ಕೊಡ್ತಾರೆ ಗುಟ್ಟಲ್ಲಿ. ಅಂದ್ರೆ ನಾವು ಇದ್ವಿ, ಸಹಜವಾಗಿ ಸರಿ ಇದ್ವಿ, ಎಲ್ಲ ಆ ಕಡೆಗೆ ತಳ್ಳಿ ನೋಡಿ, ನಿಮಗೆ ನಿದ್ದೆ ಬರ್ಬೇಕಾ ಇಂಥದ್ರಲ್ಲೇ ಮಲಗಿ, ಆಮೇಲೆ ನಿದ್ದೆ ಹಾಳು ಮಾಡಿ ಈಗ ನಿದ್ದೆ ಬರ್ಬೇಕಾ ನಾವು ಅದಕ್ಕೊಂದು ಕೊಡ್ತೇವೆ ಚಾಪೆ ಮ್ಯಾಟ್, ಅದ್ರಲ್ಲಿ ಮಲಗಿ, ಹಾಳು ಮಾಡ್ಕೊಳ್ಳಿಕ್ಕೆ ಅಲ್ಲಿ ಮಲಗಿ, ಹಾಳು ಮಾಡಿದ್ಮೇಲೆ ಸರಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಬರು. ಒಟ್ಟು ಹಾಳಾಗ್ತಾ ಇರಿ. ನೀವೇನು ಅಂತ ತಿಳ್ಕೊಳ್ಳೋದ್ರೊಳಗೆ ಜೀವನ ಮುಗಿದೋಗಿರುತ್ತೆ. ಅಶುಭೈಹಿ ಕೆಟ್ಟ ಸಂಗತಿಗಳ ಸಂಬಂಧದಿಂದಾಗಿ ಮನಸ್ಸು ಎಷ್ಟು ಕಲುಷಿತ ಆಗಿರುತ್ತೆ ಅಂದ್ರೆ, ಸರಿಯಾವುದು ತಪ್ಪ್ಯಾವುದು ಅಂತ ಅದರ ಮಧ್ಯದ ಗೆರೆಯನ್ನ ಗುರುತಿಸುವುದರಲ್ಲಿ ಸೋಲುವಷ್ಟು ಮನಸ್ಸು ಹಾಳಾಗಿರುತ್ತೆ. ಆದ್ರೆ ಇಷ್ಟರ ಮಧ್ಯದಲ್ಲೂ ಕೃತಾಂತ ವಿಧಿ ಸಂಯುಕ್ತ ಸಜಂತು ಲಕ್ಷಣೈ ಶುಭೈ, ಸಾವು ಮತ್ತೆ ಬದುಕಿನುದ್ದದ ನಡೆ, ಇದೆರಡರ ಸಂಬಂಧ ಇಲ್ಲದೆ ಇಲ್ಲಿಯ ತನಕ ಮನುಷ್ಯ ಯಾರು ಬದುಕಿದ್ದು ಅಂತ ಇಲ್ವೇ ಇಲ್ಲ. ಅವನು ತಿಳ್ಕೊಳ್ಳದೇ ಇರ್ಬೋದು, ನನ್ಗೆ ಸಾವು ಬರುತ್ತೆ ಅಂತ ಮರೆತಿರ್ಬೋದು, ಪೇಪರಲ್ಲಿ ಓದ್ತಾ ಇರ್ತಾನೆ, ಲಾರಿ ಡಿ ಮುಗುರುಡಾ ಅಂತ ಓದ್ತಿರ್ತಾನೆ. ಆದ್ರೆ ಲಾರಿ ಹೊಡೆದು ಅದನ್ನು ಪ್ರಾಸಬದ್ಧವಾಗಿ ಹೇಳುದು, 3 ಜನ ಸತ್ರು, ರೋಗ ಬಂತು, ಇಷ್ಟು ಸಂಖ್ಯೆಯಲ್ಲಿ ಜನ ಸತ್ರು, ಕೊನೆಗೆ ಬೇರೆ ರೋಗಗಳೇ ಇಲ್ಲ, ಎದೆ ಹೊಡೆದು ಸಾಯುವುದು ಏನೋ ಸಾಮಾನ್ಯವಾಗಿ ಸಾಯುದು ಇಲ್ವೇ ಇಲ್ಲ, ಒಂದೇ ಏನಂದ್ರು ಕೊರೋನಾ. ಇಡೀ ಜಗತ್ತಿನಲ್ಲಿ ಸಾಯುವುದಕ್ಕೂ ಒಂದೇ ಒಂದು ರಾಮಬಾಣ ಕೊರೋನಾ ಅನ್ನುವ ಸ್ಥಿತಿಗೆ ಬಂದು ನಿಲ್ಲಿಸಿದ್ದಾರೆ. ಯಾಕೆಂದ್ರೆ ಎಲ್ಲರನ್ನ ಹೆದರಿಸಿ ಆದ್ಮೇಲೆ ಅದೊಂದು ಸ್ಕ್ಯಾಮ್. ಮತ್ತೆ ಜನರನ್ನ ಹೆದರಿ ಜಗತ್ತಿನಲ್ಲಿ ಒಂದು ಆಸೆಯಿಂದ ಲೂಟಿ ಮಾಡ್ತಾರೆ, ಆಸೆಗೆ ಒಳಪಡಿಸಿ ಲೂಟಿ ಮಾಡ್ತಾರೆ. ಎರಡನೇದು ಹೆದರಿಸಿ ಲೂಟಿ ಮಾಡ್ತಾರೆ. ಯಾಕೆಂದ್ರೆ ಇದು ಎರಡಕ್ಕೆ ನಾವು ಬಲಿಯಾಗುದು. ಒಂದೋ ನಾಲಿಗೆ, ಒಂದೋ ಕಣ್ಣು. ಕಣ್ಣಿನಿಗೆ ಚಂದ ಕಾಣುವ ಹಾಗೆ ಮಾಡಿರ್ತಾರೆ, ನಾಲಿಗೆಗೆ ರುಚಿ ಕಾಣುವ ಹಾಗೆ ಮಾಡಿರ್ತಾರೆ. ಅದರಿಂದಾಗಿ ಆ ಅಡ್ವರ್ಟೈಸ್ಮೆಂಟ್ಗಳಲ್ಲೆಲ್ಲ ಬಣ್ಣ ಬಣ್ಣದ ತಿಂಡಿಗಳೆಲ್ಲ ಇಟ್ಟಿರ್ತಾರೆ. ಈ ಮಕ್ಕಳನ್ನ ನಾವು ಎಮ್ಮಿ ಅನ್ಕೊಂಡು ಹೋಗಿ ತಿಂತಾವುಗಳು. ಅದ್ರಲ್ಲಿ ಸಿಗೋದು ಬಣ್ಣದ ಸ್ಟಿಕ್ಕರಿಗೋಸ್ಕರ ದೇಹ ಎಲ್ಲ ಹಾಳು ಮಾಡಿಕೊಂಡು ಅದು 3-4 ವರ್ಷ ಹಾಳಾಗದಂತೆ ಒಂದು ಪ್ಯಾಕೆಟ್ ಅಲ್ಲಿ ತುಂಬಿಡ್ಬೇಕು ಅಂತಂದ್ರೆ ಅದು ಹೊಟ್ಟೆಗೆ ಹೋದ್ಮೇಲೆ ಹೇಗೆ ಜೀರ್ಣ ಆಗ್ಬೋದು? ಹೊಟ್ಟೆಯಲ್ಲಿ ನಾವು ಜೀರ್ಣ ಆಗುವುದನ್ನು ಸರಿಯಾದ ಶಬ್ದದಲ್ಲಿ ಹೇಳುವುದಂದ್ರೆ ಅದು ಹಾಳಾಗುವುದೇ. ಆದ್ರೆ ಬೇಕಾದ ಹಾಗೆ ಹಾಳಾದಾಗ ಬೇಕಾದಂತೆ ದೇಹಕ್ಕೆ ಅದು ಆರೋಗ್ಯಕರವಾದ ಸಂಗತಿ ಆಗುತ್ತೆ. ಅಲ್ಲಿ ಹಾಳಾಗದೇ ಇದ್ದ ವಸ್ತು ಅಲ್ಲ, ಅಲ್ಲಿ ಕೊಳಿಯದೇ ಇದ್ದ ವಸ್ತು ತೋರಿಸ್ತೇನೆ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅನ್ನು ಅಳಿಸಿ ಹೊಸ್ತು ಹಾಕಿರ್ತಾರೆ. 2 ನಿಮಿಷದ ಕೆಲಸ ಅದು. ಅದು ಹಾಳಾಗಿದ್ರು ತಂದು ಮಾರಿರ್ತಾರೆ. ನೀವು ತಿಂದ ಮೇಲೂ ಹಾಳಾಗದೆ ಉಳಿದಿರ್ತೀರಿ.
ಯಾಕಂದ್ರೆ ಹಾಳೇ ತಿಂದು 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 ಅದೇ ಬೇಕು ಅಂತ ಅನ್ಸ್ಬಿಟ್ಟಿರುತ್ತೆ. ಇನ್ನೇನು ಅದು ಬೂದಿಯಾಗಿ ನಿಮ್ಗೆ ಸಿಗದೇ ಇದ್ದಾಗ ನೀವು ಬಿಡ್ತೀರ ಅಷ್ಟೇ. ಬಿಟ್ರೆ ಇಲ್ಲ ಇಷ್ಟು ಸರಿ ಇದೆ, ಒಂಚೂರು ಹಾಳಾಗಿದೆ ಅಂತ ಅಷ್ಟು ಮಾತ್ರ ತೆಗೆದು ತಿನ್ನೋದೇ ಆಗಿರುತ್ತೆ ನಮ್ಗೆ. ಕೊಟ್ಟ ದುಡ್ಡು ವೇಸ್ಟ್ ಆಗ್ಬಾರ್ದು, ನಾವು ವಸೂಲಿ ಪೈಸಾ ವಸೂಲ್ ಎಲ್ಲದ್ರಲ್ಲಿ ಯಾವ್ದ್ರಲ್ಲಿ ಬಿಡಬಾರ್ದು. ಅದರಿಂದಾಗಿ ನಾನೊಂದಿಷ್ಟು ಸಂಗತಿ ಹೇಳ್ತೇನೆ. ಮನುಷ್ಯಾಹ ತಪ್ತ ಸಪಸಹ, ಈ ಸ್ಥಿತಿಯಲ್ಲೂ ಎಲ್ಲದರ ಜೊತೆಗೆ ಪ್ರವಾಹದಲ್ಲಿ ನಾವು ಹೋಗ್ಲೇಬೇಕು. ನಾನು ಇಷ್ಟು ಹೇಳಿದೆ ಅಂದ ತಕ್ಷಣ ನಾಳೆಯಿಂದ ನಾವೊಂದು ಪೂರ್ತಿ ಬದಲಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೇವೆ ಅನ್ನೋದು ಅಸಾಧ್ಯ. ಆದ್ರೆ ಸ್ವಲ್ಪ ಎಚ್ಚರ ಆದ್ರೂ ಇರ್ಬೇಕು. ದಾರಿ ತಪ್ಪಿದೆ, ಸರಿಯಾದ ಗತಿ ಹಿಡಿಬೇಕು, ಇದಿಲ್ಲದೆ ಇದ್ರೆ ನಮ್ಗೆ ಅನರ್ಥ ಉಂಟಾಗುತ್ತೆ ಅನ್ನುವಷ್ಟಾದ್ರೂ ಒಂದು ಕಾಳಜಿ ಇದ್ರೆ 10 ಸರ್ತಿ ಬೀಳುವುದನ್ನ ತಪ್ಪಿಸಿ ಒಂದು 5 ಸಲ ಬಿದ್ದು ಮಂಡಿ ಒರೆಸ್ಕೊಂಡು ಬರ್ಬೋದು. ಕಾಲು ಮುರ್ಕೊಳ್ಳೋದಕ್ಕಿಂತ ಬೀಳಿಸ್ಕೊಂಡು ಒಂದು ಗಾಯ ಮಾಡ್ಕೊಂಡು ಮತ್ತೆ ವಾಪಸ್ ಬರುವಷ್ಟಾದ್ರೂ ತಪ್ಪಿಸಿಕೊಳ್ಬಹುದು. ಇದು ನಮ್ಗಿರ್ಬೇಕಾದ ಈಗ ಎಚ್ಚರ. ಅದರಿಂದಾಗಿ ಸ್ಥಿರೋವ್ರತಾಹ ಸತ್ಯಪರಾಹ ಗುರು ಶುಶ್ರೂಷಣೆ ರತಾಹ, ಗುರುಗಳ ಸೇವೆ, ಪ್ರಾಮಾಣಿಕತೆ, ಮತ್ತೆ ಏನೋ ಒಂದು ಸಣ್ಣದೇ ದಿನ ಬೆಳಿಗ್ಗೆ ಇದನ್ನು ಮಾಡ್ತೇನೆ ಅಂತ ಒಂದ್ ಸರ್ತಿ ಅನ್ಕೋತೀವಿ. ಏನೋ ಒಂದು ದೊಡ್ಡ ತೊಂದರೆ ಆಗುತ್ತೆ, ಆಗೆಲ್ಲ ಸ್ವಲ್ಪ ವ್ರತಗಳು ಜಾಸ್ತಿ ಆಗುತ್ತೆ. ಅದನ್ನು ಒಂದು 4 ದಿವಸ ಮಾಡ್ತೇವೆ. ಆಮೇಲೆ ಎಲ್ಲ ಸರಿ ಹೋಯ್ತು ಅಂತಂದ್ಮೇಲೆ ನಿಧಾನಕ್ಕೆ ಮರೆತೋಗ್ಲಿಕ್ಕೆ ಶುರು ಆಗುತ್ತೆ. 2 ದಿವಸ ಮರಿಬೇಕು ಅಂತ ಮರೀದಲ್ಲ, ಬೇರೆ ಏನೋ ಕೆಲಸ ಬಂತು, ಇದು ಇಂಪಾರ್ಟೆಂಟ್ ಅನ್ಕೊಂಡು ಅದಕ್ಕೆ ಹೋಗುದು. ಆಮೇಲೆ ಅದು ಹೋಗಿ 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 ಇದು ಅನ್ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ವ್ರತವೇ ಅನರ್ಥ ಅಂತ ಅನಿಸ್ಬಿಡುತ್ತೆ. ಯಾರು ಒಂದು ಹಿಡಿದ ಸ್ಥಿರ ವ್ರತ ಅಂದ್ರೆ ಒಂದು ವ್ರತವನ್ನ ಹಿಡಿದ ಮೇಲೆ ಒಂದೊಂದು ದಿವಸ ಯಾವತ್ತೋ ನಮ್ ಕೈ ಮೀರಿದ ಸಮಸ್ಯೆಗೆ ಖಂಡಿತ ದೇವರು ನನ್ನನ್ನು ಇಷ್ಟು ದಿವಸದಲ್ಲಿ ಮಧ್ಯದಲ್ಲಿ ಒಂದ್ ದಿವಸ ನೀನು ಎದ್ದದ್ದು ಲೇಟ್ 7 ಗಂಟೆಗೆ, ಆದ್ರಿಂದಾಗಿ ನೀನನ್ನು 7 ಸಲ ಬೀಳಿಸ್ತೇನೆ ಅಂತ ಹೇಳಲ್ಲ ದೇವರು, ಗೊತ್ತಿದೆ. ಆದ್ರೆ ನಾವು ಔದಾಸೀನ್ಯ ಮಾಡಿ ಇನ್ನೇನೋ ಕಾರಣ ಕೊಟ್ಟು ಮಾಡಬೇಕು ಅಂತ, ಯಾಕೆಂದ್ರೆ ನಮ್ಮ ಮಾತನ್ನೇ ನಾವು ಕೇಳಲಿಲ್ಲ ಅಂದ್ಮೇಲೆ ನಾವು ಇನ್ನೊಬ್ಬರ ಮಾತಿಗೆ ಎಷ್ಟು ಬೆಲೆ ಕೊಡ್ತೇವೆ? ಇನ್ನು ಶಾಸ್ತ್ರದ ಮಾತೆಲ್ಲ ಹೋಯ್ತು. ಸಾಕು, ಗೋವಿಂದ ನಾರಾಯಣ. ಹಾಗಾಗಿ ಅತಃಪರಂ ಜ್ಞಾನವತಾಂ, ತಿಳಿದವರ ಮನಸ್ಸಿನಲ್ಲಿ ನಾವೊಂಚೂರು ಜಾಗ ತಗೊಳ್ಬೇಕು, ಅವ್ರ ಜೊತೆಗೆ ಸಂಬಂಧ ಇಟ್ಕೊಳ್ಬೇಕು. ಸಜ್ಜನರ ಸುಶೀಲಾಹ ಶುಕ್ಲ ಜಾತೀಯಾಹ, ನಡತೆಗಳು ಒಳ್ಳೇದಿರಬೇಕು. ಮನಸ್ಸಿನಲ್ಲಿ ಹಿತವಾದದ್ದನ್ನು ಎಲ್ಲರಿಗೂ ಹಿತ ಆಗ್ಲಿ ಅಂತ ಬಯಸ್ತಾರೆ. ಹಾಗಂತೇಳಿ ಎಲ್ಲರಿಗೂ ಅಂತಂದ್ರೆ ಎಲ್ಲರಲ್ಲಿ ದುಷ್ಟರು ಸೇರಿಲ್ಲ. ತಪ್ಪೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಪೋರ್ಟ್ ಮಾಡಿ ಅಂತ ಹೇಳುವುದಲ್ಲ. ಎದುರಿಸುವಷ್ಟು ನಮ್ಮ ಹತ್ರ ಶಕ್ತಿ ಇಲ್ಲ ಅಂದ್ರೆ ಸುಮ್ಮನೆ ಆಗ್ಬೇಕಷ್ಟೇ. ಒಂದೋ ಅಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಕೊನೆಗೆ ದುಷ್ಟರು ಮಾಡುವುದು ಅದೇ, ನಾವು ಜಾಗ ಖಾಲಿ ಮಾಡುವಂತಾನೆ ಮಾಡ್ತಾರೆ. ಅದಕ್ಕಿಂತ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಒಬ್ಬೊಬ್ಬರೇ ಇದ್ರೆ ನಾವು ಜಾಗ ಖಾಲಿ ಮಾಡದಿರ್ಲಿಕ್ಕೆ ಆಗುದೇ ಇಲ್ಲ. ನಾವು ಸಂಘದಲ್ಲಿ ಇರ್ಬೇಕು. ಇದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿದಾಗ ಎಲ್ಲರೂ ನಮ್ಮ ಒಳ್ಳೆಯತನದಲ್ಲಿ ಇರ್ತಾರೆ. ಆಗ ನಾವು ಗುಂಪಲ್ಲಿದ್ದಾಗ ನಮ್ಮನ್ನು ಎದ್ದೋಡಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮೆಜಾರಿಟಿ ಬರಬೇಕಾದದ್ದು ನಾವು ಇನ್ನೊಬ್ಬರಲ್ಲಿ ಒಳ್ಳೆಯದನ್ನ ಕಾಣುವ ಪ್ರಯತ್ನ ಮಾಡಿದಾಗ ಖಂಡಿತ ನಮ್ಮಲ್ಲಿರುವ ಒಳ್ಳೆತನವನ್ನು ಗುರುತಿಸುವ ಕಣ್ಣು ಇದ್ದೇ ಇರುತ್ತೆ. ಯಾಕೆಂದ್ರೆ ಕ್ರಿಯೆಯೇ ಪ್ರತಿಕ್ರಿಯೆ ಆಗುದು ಹೊರತು, ನಮ್ಮ ಕ್ರಿಯೆಯಲ್ಲಿ ಒಳ್ಳೇದಿದ್ದಾಗ ಪ್ರತಿಕ್ರಿಯೆ ಹಾಗೆ ಒಳ್ಳೇದು ಬಂದೇ ಬರುತ್ತೆ. ನಮ್ಗೆ ಅಷ್ಟು ತಾಳ್ಮೆ ಬೇಕು. ಯಾರೋ ಒಬ್ಬನನ್ನ ಒಳ್ಳೆಯವನನ್ನು ನೋಡಿ ಅವನು ನಮ್ಮನ್ನು ಮೋಸ ಮಾಡಿದ ತಕ್ಷಣ ನಾವು ಎಲ್ಲರಲ್ಲೂ ಮತ್ತೆ ಅದೇ ತರ ಯೋಚನೆ ಮಾಡ್ತಾರೆ ಅಂತ ಮಾಡುದಲ್ಲ. ನಮ್ಮಲ್ಲಿ 2-3 ಸಮಸ್ಯೆ ಇದೆ. ಯಾವುದೋ ಒಂದು ಊರಿನಲ್ಲಿ ಒಂದು ಬಡ ಕುಟುಂಬಕ್ಕೆ ತೊಂದರೆ ಆಯ್ತು ಅಂತ ಇಟ್ಕೊಳ್ಳಿ. ಅದನ್ನು ಇಡೀ ಜಗತ್ನಲ್ಲಿ ಎಲ್ಲಾ ಬಡ ಕುಟುಂಬಗಳನ್ನು ಕೂಡ ಮೇಲ್ವರ್ಗದವರು ಕಾಲು ತೊಳೆದು ಕೆಳಗೆ ಹಾಕ್ತಾರೆ ಅಂತ ಬಿಂಬಿಸ್ಬಿಡ್ತಾರೆ. ಯಾವುದೋ ಒಂದು ಕುಟುಂಬದಲ್ಲಿ ಅವರ ಕುಟುಂಬದಲ್ಲೇ ಇರುವ ಒಂದು ಸಣ್ಣ ಸಮಸ್ಯೆಯನ್ನ ದೊಡ್ಡದು ಮಾಡಿ ತೋರಿಸಿ ಕುಟುಂಬ ವ್ಯವಸ್ಥೆಯೇ ತಪ್ಪು ಅಂತ ಮಾತಾಡ್ತಾರೆ. ಇನ್ಯಾವುದೋ ಒಂದು ಅದರಲ್ಲಿ ನೋಡಿ, ಇದು ಒಂದು ರೀತಿ ಆಯ್ತಾ. ಇನ್ನೊಂದು ಪಾಸಿಟಿವ್ ಆಗಿ ಮಾತಾಡುದುಂಟು. ಒಂದು ಯಾವುದೋ ಮಗು ಏನೋ ಮಾಡಿ ಯಾವುದೋ ವಿದೇಶದಲ್ಲಿ ಒಂದು ಸೀಟ್ ತಗೊಂಡ್ ಬಂದ ತಕ್ಷಣ ನೋಡಿ ಈ ಶಾಲೆಯಲ್ಲಿ ಕಲ್ತ್ರೆ ವಿದೇಶಕ್ಕೆ ಹೋಗ್ತಾರೆ. ಪ್ರತಿಭೆ ಫಲಾನ ಆಯ್ತದಲ್ವಾ? ಸತ್ಯ ಏನು ನಿಜವಾಗಿ? ಈ ಜಗತ್ತಿಗೆ, ಈ ದೇಶಕ್ಕೆ, ಈ ಮಣ್ಣಿಗೆ ಅದರ ಸುಖ ಸಿಗಬೇಕಿತ್ತಲ್ಲ. ಬಂಗಾರದ ಪಂಜರಕ್ಕೆ ತಳ್ಳಿ ಅದರ ಕತೆ ಆಮೇಲೆ ಅದಕ್ಕೆ ಗೊತ್ತು. ಆಮೇಲೆ ಯಾರು ಮಾತಾಡಿಸೋರು ಇರುವುದಿಲ್ಲ. ಕಳಿಸುವಾಗ ಮಾತ್ರ ಎಲ್ಲರೂ ಒಂದು ಪ್ರಾಣ ಕಾಟ ತೊಳಗಿತು ಅಂತ ಕಳಿಸ್ಬಿಟ್ಟಿರ್ತಾರೆ ಅಷ್ಟೇ. ಆದ್ರೆ ನಿಜದ ಸಂಗತಿಯಲ್ಲಿ ಅದು ಗಂಟ್ಲು ಹರ್ಕೊಂಡು ಒದ್ದಾಡೋರು ಇಲ್ಲಿಯವರು, ಅದರ ಲಾಭ ಪಡ್ಕೊಂಡ್ರು ಯಾವುದೋ ವಿದೇಶದವರು. ಅವರು ಬರೀ ದುಡ್ಡಿನಿಂದ ಅಳೆದು ಬಿಡ್ತಾರೆ ಎಲ್ಲವನ್ನು. ಕೊನೆಗೆ ಅವನು ಪಡೆಯುವ ಸುಖ, ಹೆಂಡತಿ, ಮಕ್ಕಳು ಎಲ್ಲ ಅವ್ರ ಕೈಯಲ್ಲಿರುತ್ತೆ. ತಪ್ಪಿಸ್ಕೊಂಡು ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಬರ್ತೇವೆ ಅಂತಂದ್ರು ಅವರು ಇನ್ನೇನು ಅದಕ್ಕೆ ಬೇಕಾದ ಆಗದಷ್ಟು EMI ತಲೆ ಮೇಲೆ ಹಾಕಿ ನಮ್ಮಿಂದಲೇ ಅದಾಗಬೇಕು ಅಂತ ತಲೆಗೆ ಕಟ್ಟಿ ಬಿಟ್ಟಿರ್ತಾರೆ. ಅಂದ್ರೆ ತುಂಬಾ ದೊಡ್ಡ ಜಾಲ ಬಿಡಿ. ಇದನ್ನು ಬಿಡಿಸಿ ಹೇಳುವುದಕ್ಕೆ ಒಂದು
ನಾವೇ ಅದರೊಳಗೆ ಇಳಿದಾಗ ಗೊತ್ತಾಗುತ್ತೆ ಅದೇನ್ ಸಮಸ್ಯೆ ಅಂತ. ಆದ್ರೆ ನಮ್ಗೆ ಸಹಜವಾಗಿ ಬದುಕುವುದನ್ನ ಮೆರೆತ ನಂತರ ಎಲ್ಲ ಸುಖಗಳು ಕೂಡ ಒಂದು ರೀತಿಯಲ್ಲಿ ದೂರತಃ, ಅದು ಈ ಬೆಟ್ಟ ನೋಡ್ಲಿಕ್ಕೆ ದೂರದಲ್ಲಿ ಬಹಳ ಚಂದ ಅನಿಸ್ತಾ ಇರುತ್ತೆ, ಹತ್ರ ನಡ್ಕೊಂಡು ಹೋದಾಗ್ಲೇ ಗೊತ್ತಾಗುದು. ಅದು ಕೂಡ ಕಲ್ಲು ಮಣ್ಣು ಕಣಿವೆಗಳಿಂದ ತುಂಬಿದ್ದು, ಅಲ್ಲೂ ನಮ್ಗೆ ಎಲ್ಲ ಕಡೆ ಹಸಿರು ಕಾಣ್ತಾ ಇರುತ್ತೆ. ಅಲ್ಲಿ ನಡೆಯುವಾಗ ಕಾಣಿಸುತ್ತೆ ನೆರಳೇ ಇಲ್ಲ ಅಂತ, ಅಂದ್ರೆ ದೂರ ದೂರದಲ್ಲಿ ಮರ ಇರುತ್ತೆ, ದಾರಿಯಲ್ಲಿ ಇರುವುದೇ ಇಲ್ಲ, ಎಲ್ಲೋ ಸೈಡಲ್ಲಿ ಇರುತ್ತೆ. ಆದ್ರೆ ಅಲ್ಲಿಂದ ದೂರದಲ್ಲಿ ನೋಡುವಾಗ ಅಲ್ಲಿ ಎಲ್ಲೋದ್ರೂ ನೆರಳೇ ಸಿಗುತ್ತೆ ರೀ ಅಂತ ಅನ್ಕೊಂಡು ಹತ್ತು ಬಿಟ್ಟಿರ್ತಾರೆ. ಆಮೇಲೆ ಹತ್ತುವಾಗ ಎದುರು ಬರೋದೇನು, ಗಾಳಿ ಸಾಕಾಗುದಿಲ್ಲ ಅನ್ಸೋದೇನು, ಸಾಕಾಯ್ತು ನೆರಳು ಬೀಳುದಿಲ್ಲ ಅನ್ನೋದೇನು, ಇದೆಲ್ಲ ಆ ನಂತರ ಹತ್ರಕ್ಕೆ ಹೋದ್. ಆದ್ರೆ ವಾಪಸ್ ಹತ್ತಿ ಆಗಿದೆ ಅರ್ಧ, ಉದುರಿ ಬೀಳ್ಲಿಕ್ಕಾಗತ್ತಾ? ಬಿದ್ರೆ ಉಳಿತಾನ? ಆಚೆ ಮೇಲೆ ಹತ್ಲಿಕ್ಕೂ ಇಲ್ಲ, ಈಚೆ ಕೆಳಗೆ ಬೀಳ್ಲಿಕ್ಕೂ ಇಲ್ಲ. ಬೀಳ್ತೇವೆ ಅಂತ ಅಂದ್ರೆ ಇಳಿತೇವೆ ಅಂತ ಪ್ರಯತ್ನಿಸಿದ್ರೆ 90 ಭಾಗ ಬೀಳುವುದೇ ಜಾಸ್ತಿ. ಯಾಕೆಂದ್ರೆ ಅವರು ಹಾಗೇನೆ ಹತ್ತುವ ವ್ಯವಸ್ಥೆ ಹಾಗೆ ಮಾಡಿರ್ತಾರೆ. ನೀವು ಹತ್ತತಾ ಹೋದಾಗೆ ಕೆಳಗಿನ ಮೆಟ್ಲು ತೆಗೆದು ಬಿಟ್ಟಿರ್ತಾರೆ. ನಾವು ಅನ್ಕೊಂಡದ್ದು ಇಷ್ಟು ಎತ್ತರ ತಂದು ನಿಲ್ಸ, ನೋಡಿ ಎಷ್ಟು ದೂರದ ಕಾಣಿಸ್ತಾ ಇದೆ, ಇಳಿ ವಾಪಸ್ಸು, ಜಾಗನೇ ಇಲ್ಲ. ಹೀಗೆ ಒಬ್ಬ ಸರಿಯಾದ್ದನ್ನ ತಿಳಿಯುವುದಕ್ಕೆ, ಸತ್ಕರ್ಮಗಳನ್ನ ನಡೆಸುವುದಕ್ಕೆ ಏನೇನು ಮಾಡಬೇಕು? ಅಲ್ಪಬಾಧ ಪರಿತ್ರಾತ ಭವಂತಿ ನಿರುಪದ್ರವಾಹ ಚವಂತಂ ಜಾಯಮಾನಂಚ ಗರ್ಭಸ್ಥಂ ಚೈವ ಸರ್ವಶಃ ಸ್ವಮಾತ್ಮಾನಂ ಪರಂ ಚೈವ ಬುದ್ಧ್ಯಂತೆ ಜ್ಞಾನಚಕ್ಷುಷಃ. ಬಹಳ ಕಷ್ಟದ ಸಂಗತಿ. ಆದ್ರೆ ಅವ್ರು ಹೇಳುವುದಂತೂ ಹೌದು. ಇದ್ರು, ಇವಾಗ್ಲೂ ಇರಬಹುದು, ಗೊತ್ತಿಲ್ಲ. ತಪಸ್ಸು ಮಾಡಬೇಕು ಅಂತಲ್ಲ, ತನ್ನ ಮಾತಿಗೆ ತಾನು ಸೋಲದೆ, ಇನ್ನೊಬ್ಬರನ್ನು ಯಾವತ್ತೂ ಸೋಲಿಸಬೇಕು ಅಂತ ಒದ್ದಾಡದೆ, ಎಷ್ಟು ಸಿಕ್ಕಿತೋ ಅಷ್ಟರಲ್ಲಿ ತೃಪ್ತನಾಗಿ ನಿರುಪದ್ರವನಾಗಿ ಭಗವಂತನ ಎಚ್ಚರದಿಂದ ಬದುಕಿದವನು ಹೌದಾದ್ರೆ ಅವನಿಗೊಂದು ಒಳಗಣ್ಣು ತೆರೆದಿರುತ್ತೆ. ಮುಂದೇನು ಅಪಾಯ ಆಗುವಾಗಲೂ ನನ್ನ ಸೂಚನೆ ಸಿಗುತ್ತೆ. ಕೊನೆಗೆ ಎಲ್ಲಿವರೆಗೆ ಅದನ್ನು ಇವ್ರು ಇನ್ನೂ ಹೇಳುವುದೇನು ಅಂದ್ರೆ, ನಾನು ಎಲ್ಲಿ ಜಾರಿದೆ, ನಾಳೆ ನಾನು ಈ ಶರೀರದಿಂದ ಇನ್ನೊಂದು ಎಲ್ಲಿ ಹುಟ್ಟುತ್ತೇನೆ, ಹುಟ್ಟುವಾಗ ಗರ್ಭದಲ್ಲಿರುವಾಗ ನಾನು ಯಾಕೆ ಈ ಗರ್ಭಕ್ಕೆ ಬಂದಿದ್ದೇನೆ, ಈ ಶರೀರದಲ್ಲಿ ನಾನು ಇನ್ನೆಷ್ಟು ದಿವಸ ಇರ್ತೇನೆ, ಇದೆಲ್ಲೋ ಅವನಿಗೆ ಅರ್ಥ ಆಗುತ್ತೆ. ಇದಕ್ಕೆ ಈಗಿನ ಕಾಲದಲ್ಲೂ ಒಬ್ರು ಯತಿಗಳಿದ್ರು, ಈ ಸ್ವಾಮಿಗಳಿಗಿಂತ ಹಿಂದಿನವರು ಒಬ್ರು ಉಡುಪಿಯಲ್ಲಿ ಸ್ವಾಮಿಗಳು. ಅವರು ತನ್ನ ಶಿಷ್ಯನನ್ನ ಕರೆದು ಕೂಡಿಸಿ, ನನ್ನ ಇವತ್ತಿನ ಬೇಗ ಎಲ್ಲ ಪೂಜೆ ಮುಗಿಸಿ ಪ್ರಸಾದ ಸ್ವೀಕರಿಸಿ ಶಿಷ್ಯನನ್ನು ಕರೆದು ಕೂಡಿಸಿ ತಲೆ ಮೇಲೆ ಕೈ ಇಟ್ಟು, ನೋಡಪ್ಪ ಇದಿಷ್ಟು ಮಠದ ವ್ಯವಸ್ಥೆ, ಏನೇನು ಇಲ್ಲಿ ತನಕ ಆಗಿದೆ ಅದರ ಲೆಕ್ಕಪತ್ರ ಎಲ್ಲ ಒಂದ್ ಕಡೆ ಇದೆ, ನಮ್ಗೆ ಇಂತಿಂಥ ಬಳುವಳಿ ಹಿಂದಿನಿಂದ ನಮ್ಗೆ ದೊಡ್ಡವರು ಕೊಟ್ಟದ್ದು, ಇದನ್ನೆಲ್ಲ ನೀನ್ ನೋಡ್ಕೊಳ್ಬೇಕಪ್ಪ ಅಂತ ಹೇಳಿ ಹೆಗಲ ಮೇಲೆ ಕೈ ಇಟ್ಟು ಹಾಗೆ ತಲೆ ಬಗ್ಸಿದ್ರು. ಇದು ಒಂಥರ ಇನ್ನೂ ಇದು ತುಂಬಾ ಯತಿಗಳ ತನಕ ಹೋಯ್ತು. ಇನ್ ಕೆಲವರದ್ದೇನು ಅಂದ್ರೆ ಹೇಳ್ತಾ ಇರ್ತಾರೆ ಅವರು, ತ್ರಯೋದಶಿ ಯಾವತ್ತು ಅಂತ ಕೇಳಿ ಹೋದವರು ಆಚಾರ್ಯರು 3-4 ದಿವಸ ಕೇಳ್ತೀವಿ, ತ್ರಯೋದಶಿ ಯಾವತ್ತು. ಇವತ್ತು ತ್ರಯೋದಶಿ ಅಂತ ಹೇಳಿದ್ರು, ಅವತ್ತು ಮುಗೀತು. ಅಂದ್ರೆ ಅಲ್ಲಿ ಅವರ ಹತ್ರ ಅಲ್ಲಿ ಕ್ಯಾಲೆಂಡರ್ ಪಂಚಾಂಗ ಮೋಸ್ಟ್ಲಿ ಇರ್ಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಇದು ಗೊತ್ತಾಗುತ್ತೆ ಅನ್ನೋದಕ್ಕೆ ಹೇಳಿದ್ದು, ಅರ್ಥ ಆಗದೆ ಇರೋ ಸಂಗತಿ ಅಲ್ಲ. ಪ್ರಾಮಾಣಿಕವಾದ ಬದುಕು ನಡೆಸಿದವನಿಗೆ ಹಾಗಂತ ಹೇಳಿ ಅವನಿಗೆ ಕಷ್ಟ ಬರುವುದಿಲ್ಲ, ಏನಂದ್ರು ಚೂ ಮಂತ್ರ ಹಾಕಿ ಎಲ್ಲವನ್ನು ಮಂಗಮಾಯ ಮಾಡ್ತಾನೆ ಅಂತಲ್ಲ. ಬರಬೇಕಾದದ್ದೇ ಅಂತ ಅವನಿಗೆ ಗೊತ್ತಿದ್ದೆ ಅದನ್ನು ಸ್ವೀಕರಿಸ್ತಾನೆ. ಈ ಆಪತ್ತು ಬರುತ್ತೆ, ನನಗೆ ಈ ರೋಗ ಬರುತ್ತೆ. ಒಬ್ರಿದ್ರು, ಅವರು ಎಲ್ರಿಗೂ ಪಾಪ ಮದ್ದು ಕೊಡ್ತಾ ಇದ್ರು. ಅದು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಪರಿಹಾರ ಆಗದೇ ಇರುವ ಅವನು ಅನುಭವಿಸಲೇಬೇಕಾದ ಸಂಗತಿಗೂ ಒಬ್ಬ ಒತ್ತಾಯಪೂರ್ವಕವಾಗಿ ಮದ್ದು ಕೊಟ್ಟ ಅಂದ್ರೆ ಅವನಿಗೆ ಗೊತ್ತಾಗುತ್ತದು. ಮದ್ದು ಕೊಡುವವನಿಗೂ ಒಂದು ಕೆಲವೊಂದಿಷ್ಟು ತಿಳುವಳಿಕೆ ಇರುತ್ತೆ, ಕೊಡ್ತಾ ಬರುತ್ತೆ. ಆದ್ರೆ ಅವ್ರು ಯಾವತ್ತೂ ದುಡ್ಡಿಗಾಗಿ ಮಾಡ್ತಿರ್ಲಿಲ್ಲ. ಒಬ್ಬನಿಗೆ ಕೊಟ್ಟದ್ದು ಅವರಿಗೆ ಕೊಟ್ಟ ಮೇಲೆ ಅರ್ಥ ಆಯ್ತು, ಅದು ಅವರಿಗೆ ಬಂತು. ಹೇಳಿದ್ರು, ನಾನು ಮಾಡಿದ ಕೆಲಸವೇ ನನಗೆ ಬಂದಿರೋದು, ಇನ್ನೊಂದು ಸ್ವಲ್ಪ ದಿವಸ ಇರ್ತೇನೆ ಅಂತ ಹೇಳಿ ಹೊರಟರು ಅವರು. ಇದು ಅವರ ಪ್ರಾಮಾಣಿಕತೆಯಿಂದ ಸಿಗುವ ಲಾಭ. ಹಾಗೆ ಅಂತ ಹೇಳಿ ಅವ್ರು ಯಾವತ್ತು ನನಗೆ ಹೀಗಾಗೋಯ್ತು, ನಾನು ಯಾಕಾದ್ರೂ ಮಾಡಿದ್ನು, ಒಂದು ದಿವಸ ಅವ್ರ ಅದ್ರ ಬಗ್ಗೆ ಬೇಸರ ಇರಲಿಲ್ಲ. ಕೊನೆಯವರೆಗೂ ಎಷ್ಟು ಸಾಧ್ಯವೋ ನಾನು ಅಷ್ಟನ್ನು ಮಾಡಿಯೇ ಮಾಡ್ತೇನೆ ಅಂತ ಆಗ್ಲೂ ಮಾಡ್ತಿದ್ರು. ಅಂದ್ರೆ ಇದು
ಮನುಷ್ಯನ ಇರುವ ಪ್ರಾಮಾಣಿಕತೆಗೆ ಒದಗುವ ಅವನದ್ದೇ ಆದ ನೆಮ್ಮದಿಯ ದಾರಿಯ ಕೆಲವು ತುಣುಕುಗಳು. ಇದನ್ನ ಸಾಧಕನಾದನು ಮಾಡ್ತಾನೆ. ಯಾಕೆಂದ್ರೆ ಈ ಶರೀರ ಉಂಟಲ್ವಾ, ಕರ್ಮಭೂಮಿ ರಿಯಂ ಪ್ರಾಪ್ಯ ಪುನರಿಯಾಂತಿ ಸುರಾಲಯಂ ಕೃತ್ವ ಶುಭಾನಿ ಕರ್ಮಾಣಿ ಜ್ಞಾನೇನ ಭರತರ್ಷಭ. ಇದೆಲ್ಲ ಸಿದ್ಧಿ ಆಗ್ಬೇಕಾದ್ರೆ ಮೊದಲು ಬೇಕಾದ ತಿಳುವಳಿಕೆ. ಬಯಾಲಜಿಯಿಂದ ಏನು ಗೊತ್ತಾಗಲ್ಲ, ಅದು ಜೀವಾಲಜಿ ಅಲ್ಲ, ಅದು ದೇಹಾಲಜಿ. ನಮ್ಗೆ ಗೊತ್ತಾಗಬೇಕಾದದ್ದು ಜೀವದ ಸ್ವರೂಪ ಏನು, ಎಲ್ಲಿಂದ ಬಂತು, ಯಾಕೆ ಬಂತು, ಯಾರ ಅಡಿಯಲ್ಲಿತ್ತು, ಇನ್ನೇನಾಗುತ್ತೆ, ಇದಕ್ಕೆ ಹಿಂದಿನಿಂದ ಇತಿಹಾಸ ಏನಿದೆ. ಈಗ ಗೀತೆಯಲ್ಲಿ ಬರುವ ಎಲ್ಲ ಸಂಗತಿಯೂ ಕೂಡ ನಮ್ಮ ಜೀವದ ಸಂಗತಿಯನ್ನೇ ಮಾತಾಡುದು. ಅಲ್ಲಿ ದೇಹದ ಬಗ್ಗೆ ಏನ್ ಮಾತಾಡ್ತಾರೆ ಹೇಳಿ? ದೇಹ ಬರುತ್ತೆ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹೊರತು ಅನಿತ್ಯ 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 ಅಂತ ಹೇಳ್ತಾರೆ ಹೊರತು ಯಾವತ್ತೂ ಕೂಡ ಮಹತ್ವ ಹೇಳ್ತಾರೆ. ತುಂಬಾ ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಸಿಗುವ ತುಂಬಾ ಉತ್ತಮವಾದ ಸಾಧನ ಅಂತ ಅದರ ಬಗ್ಗೆ ಗೌರವ ಇದೆ. ನಾವು ಇವತ್ತೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಹೌದು ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವೆಷ್ಟು ಅದರ ಅನಾಟಮಿಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಸತ್ಯ. ಇವ್ರು ಏನು ಅಂದ್ರೆ ಕೊನೆಗೆ ಅದನ್ನ ಶಾಶ್ವತ ಮಾಡುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಕೂತಿದ್ದೇವೆ ನಾವು. ಈ ಶರೀರ ಬಾಡದೆ ಇರುವುದು ಹಾಗೆ ನೋಡುದು ಹೇಗೆ, ಕೂದಲು ಬೆಳ್ಳಗಾಗದೆ ಇರುವುದನ್ನು ಮಾಡುವುದು ಹೇಗೆ, ಹೃದಯ ಅಕಸ್ಮಾತ್ ಸ್ಥಗಿತ ಆದ್ರೆ ಹೊಸ ಹೃದಯವನ್ನು ಜೋಡಿಸಿ ಇನ್ನೆಷ್ಟು ದಿವಸ ಅವನನ್ನು ಬದುಕಿಸಬಹುದು. ಬದುಕಿಸುವುದಕ್ಕೆ ಇನ್ನೇನು ಉದ್ದೇಶ ಅಲ್ಲ, ಅವನ ಆಸ್ತಿಗೆ ಸೈನ್ ಹಾಕ್ಲಿಕ್ಕೆ ಅವನ ಅಷ್ಟು ದಿವಸ ಇರ್ಬೇಕಷ್ಟೇ. ಬದುಕಿದ್ದರೆ ಲಾಭ ಅಲ್ಲ, ಅವನನ್ನು ಉದ್ಧಾರ ಮಾಡಬೇಕು ಅನ್ನೋದು ಅಲ್ಲ, ಅಥವಾ ಅವನಿಗೆ ಆ ಶರೀರ ಇನ್ನಷ್ಟು ದಿವಸ ಇದ್ದ ಹಾಗೆ ಯಯಾತಿಗೆ ಮತ್ತೆ ಯೌವನ ಬಂದವನು ಯಾಗ ಯಜ್ಞಾದಿಗಳನ್ನು ಮಾಡುವ ಹಾಗೆ ಮಾಡ್ಲಿ ಅಂತಲ್ಲ. ಎಲ್ಲದರ ಹಿಂದೆ ಮೆಟೀರಿಯಲ್ ವಸ್ತುಗಳ ಬಗೆಗಿನ ಅತ್ಯಾಸೆ. ಈ ಆಸೆಯ ಹಿಂದೆ ಬಿದ್ದವನಿಗೆ ಸತ್ಯ ಗೊತ್ತಾಗುವುದು ಕಷ್ಟ. ಅದರಿಂದಾಗಿ ಶುಭ ಕರ್ಮಗಳನ್ನ ಮಾಡಿ ಜ್ಞಾನಪೂರ್ವಕವಾಗಿ ಯಾರಾದರೂ ಉಳಿದ ಅಂದ್ರೆ ಅವನು ತನ್ನ ಪ್ರತಿಯೊಂದು ಶರೀರದ ಆಗು ಹೋಗುಗಳನ್ನು ತಿಳ್ಕೊಳ್ತಾನೆ. ಇದರಿಂದ ಅವನಿಗೆ ಉತ್ತಮವಾದ ಗತಿಯಾಗುತ್ತೆ. ಇನ್ನೊಂದು ಚಂದದ ಮಾತನ್ನ ಹೇಳ್ತಾರೆ ಮುಂದೆ. ಬಹುಶಃ ಇದನ್ನ ಅರ್ಥ ಮಾಡಿಕೊಂಡ್ರೆ ತುಂಬಾ ಕಡೆ ನಮಗೆ ಹೆಲ್ಪ್ ಆಗುವಂತಹ ಮಾತು. ಆಚಾರ್ಯರು ಇದನ್ನ ತಾತ್ಪರ್ಯದಲ್ಲೂ ಹೇಳಿದ್ದಾರೆ ಈ ಮಾತನ್ನ. ಅದು ಎಲ್ಲಿದ್ದು ಅಂತ ಪಕ್ಕ ಗೊತ್ತಾಗುದಿಲ್ಲ, ಇಲ್ಲಿದ್ದೇ ಸೀದ ತೆಗೆದು ಹಾಗೆ ಚೂರು ಶಬ್ದ ಆಚೀಚಿದಷ್ಟೇ. ಕಿಂಚಿತ್ ದೈವಾತ್ ಹಠಾತ್ ಕಿಂಚಿತ್ ಕಿಂಚಿದೇವ ಸ್ವಕರ್ಮಭಿ ಪ್ರಾಪ್ನುವಂತಿ ನರಾ ರಾಜನ್ ಮಾತೇಸ್ತು ಅನ್ಯಥಾ ವಿಚಾರಣ. ಒಂದು ಕ್ರಿಯೆ ಆಗುವುದಕ್ಕೆ ನಾವು ಹೇಳುದುಂಟು ಎಲ್ಲ ಕರ್ಮದ ಪ್ರಕಾರ ಆಗುತ್ತೆ ಅಂತ. ಆದ್ರೆ ಕರ್ಮ ಒಂದೇ ಕಾರಣ ಅಲ್ಲ. ಎರಡನೇದು, ಯಾಕೆಂದ್ರೆ ಕರ್ಮ ಜಡ, ರೂಲ್ಸ್ ಇದೆ ಅಷ್ಟೇ. ನಮ್ಗೆ ವಸ್ತ್ರ ಸಂಹಿತೆಯನ್ನು ಪಾಲಿಸಬೇಕು, ರೂಲ್ಸ್ ಇದೆ ಅಷ್ಟೇ. ನಾನು ನಿಜ ಹಾಕೊಂಡೇ ಬರ್ತೇನೆ ಅಂದ್ರೆ ಆ ರೂಲ್ಸ್ ಬಂದು ಹೊಡೆಯುತ್ತೆ ತಲೆ ಮೇಲೆ. ರೂಲ್ಸ್ ನಾನು ಅರ್ಥ ಮಾಡಿಕೊಂಡು ನಾನು ಅದಕ್ಕೆ ಸರಿಯಾಗಿ ನಡ್ಕೊಂಡ್ರೆ ಆವಾಗ ನಾನು ಆ ಶಾಂತಿಯನ್ನ ಕದಡದಂತೆ ನೋಡ್ಕೊಳ್ಲಿಕ್ಕಾಗುತ್ತೆ. ಇಷ್ಟಕ್ಕೂ ಇನ್ನೂ ಒಂದು ಸಮಸ್ಯೆ ಇದೆ. ಇಷ್ಟು ಇವರಿಬ್ರು ನಡುವೆ ಏನು ಇಲ್ಲ ಅಂತ ಅನ್ಕೊಳ್ಳಿ, ಇದ್ರ ಮೇಲೆ ಒಂದು ತಲೆ ಇರುತ್ತೆ, ಇದನ್ನು ಪ್ರಚೋದನೆ ಮಾಡುದು. ಅದ್ರ ಅಪ್ಪನೋ ಅಮ್ಮನೋ ಅಥವಾ ಅಲ್ಲಿ ಕೂತ ಯಾವುದೋ ಒಂದು ತಲೆಯೋ, ಇಲ್ಲ ನೀನು ಇದನ್ನು ಬಿಡದೆ ಹೋಗ್ಲೇಬಾರ್ದು, ಬಿಟ್ಟು ಹೋಗ್ಲೇಬಾರ್ದು, ನೀನು ಹಾಗೆ ಹೋಗ್ಬೇಕು ಅಂತ ಇನ್ನೊಂದು ತಲೆ ಇರುತ್ತೆ. ಅದು ಒಂದು ವೇಳೆ ಸ್ವಲ್ಪ ಸರಿಯಾಗಿ ಬುದ್ಧಿ ಪ್ರಚೋದನೆ ಮಾಡಿದ್ದಿದ್ರೆ ಇದರ ತಲೆ ನೆಟ್ಟಿಗಿರ್ತಿತ್ತು. ದೈವ, ಹಠ, ಕರ್ಮ ಅಂದ್ರೆ ರೂಲ್. ಮೇಲಿನಿಂದ ಒಂದು ದೈವ ಕೆಲಸ ಮಾಡ್ತಾ ಇರುತ್ತೆ, ಕೆಲವು ನಮ್ಮ ಪ್ರಯತ್ನ ಕೆಲಸ, ಸ್ವಭಾವ, ನಮ್ಮ ಒಳಗಿರುವಂತಹ ಹಠ ಅಂದ್ರೆ ಸ್ವಭಾವ, ಇನ್ನು ಕೆಲವು ಕರ್ಮ. ಇದು ಮೂರು ಸೇರಿ ಒಂದು ಕೆಲಸ ಆಗುತ್ತೆ. ಬರೀ ಸ್ವಭಾವದಿಂದನೂ ಕೆಲಸ ಆಗಲ್ಲ, ಬರೀ ಕರ್ಮದಿಂದಲೂ ಕೆಲಸ ಆಗಲ್ಲ, ಬರೀ ದೈವವು ಕೆಲಸ ಮಾಡಲ್ಲ. ಮಾಡಲ್ಲ. ದೈವ ಯಾಕೆ ಮಾಡಲ್ಲ ಅಂದ್ರೆ ಎಲ್ಲ ಹೀಗೆ ಮಾಡಿದ್ರೆ, ಹೀಗಾದ್ರೆ ಈ ನಿಯಮಕ್ಕೆ ಏನ ಅರ್ಥ, ಈ ಸ್ವಭಾವಕ್ಕೆ ಏನರ್ಥ? ಸ್ವಭಾವ. ತನ್ನದೇ ಆದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯನ್ನ ನಾನು ರಕ್ಷಿಸ್ತೇನೆ ಅಂತ ಹೇಳುವ ದೇವರ ಮಾತೆಲ್ಲೋ ಇದು ಕೊನೆಗೆ. ಅದಕ್ಕೆ ಅದನ್ನೂ ರಕ್ಷಿಸ್ತಾನವನು. ಆದ್ರಿಂದಾಗಿ ತನಗೆ ಬಲ ಇದೆ. ಈಗ ದೊಡ್ಡವರು ಚಿಕ್ಕ ಮಕ್ಕಳ ಹತ್ರ ಆಡುವಾಗ ಬಲ ಇದೆ ಅಂತ ಹೇಳಿ ಗುದ್ದು ಬಿಡುದ ಮಕ್ಕಳಿಗೆ. ಸೋತಾಗದೊಂದು ಖುಷಿ ಆಗೋದ್ ಬೇಗ ಸೋತ ಹಾಗೆ ಮಾಡ್ತಾರೆ. ಅಯ್ಯೋ ದೊಡ್ಡವರು ನೀವೇನ್ರಿ ಆ ಮಗು ಹತ್ರ ಸೋಲ್ತೀರಿ ಅಂತ ಹೇಳಿದ ತಕ್ಷಣ ಹೌದು ಸಿಟ್ಟು ಬಂದೊಂದು ಬಾರಿಸಿದ್ರೆ ಹುಚ್ಚು ಅಂತಾರೆ. ಬಲ ಇದೆ ಅಂತ ಎಲ್ಲ ಕಡೆ ಪ್ರಯೋಗ ಮಾಡಬೇಕಾಗಿಲ್ಲ, ಮಾತು ಬರುತ್ತೆ ಅಂತ ಎಲ್ಲ ಕಡೆ ಮಾತಾಡ್ಬೇಕಾಗಿಲ್ಲ, ಐಡಿಯಾ ಇದೆ ಅಂತ ಎಲ್ಲವನ್ನು ಉಪಯೋಗಿಸಬೇಕಾಗಿಲ್ಲ. ಎಲ್ಲಿ ಬೇಕು ದೈವಕ್ಕೆ ಬಲ ಇದ್ರೂ ಕೂಡ ಅದು ಕರ್ಮದ ಸ್ವಭಾವದ ಅನುಕೂಲವನ್ನು ನೋಡಿಕೊಂಡು ಕೆಲಸ ಮಾಡುತ್ತೆ. ಅದಕ್ಕೆ ಕಿಂಚಿತ್ ದೈವ ಹಠಾತ್ ಕಿಂಚಿತ್ ಚೈವ ಸ್ವಕರ್ಮಭಿ. ಕರ್ಮ ಕೆಲಸ ಮಾಡುತ್ತೆ, ಹಠ ಅಂದ್ರೆ ನಾವೇ ಕೆಲವೊಂದು ಕೆಲಸವನ್ನ ಮಾಡುವಾಗ ಮುಂದುವರಿಬೇಕು. ನಮ್ದೇನು ಅಂದ್ರೆ ಎಲ್ಲಿ ನಮ್ಗೆ ಇಂಟ್ರೆಸ್ಟ್ ಇಲ್ಲೋ
ಅಲ್ಲಿ ಎಲ್ಲ ದೈವ ಮಾಡುತ್ತೆ ಜಾರ್ಕೊಂಡ್ಬಿಡು. ನಮ್ಗೆ ಬೇಕು ಅಂತಿದ್ದಲ್ಲಿ ದೈವ ನಂಬ್ಕೊಂಡ್ರೆ ಎಲ್ಲ ಆಗತ್ತೇನ್ರಿ, ನಾವು ಮುಂದೆ ಹೋಗ್ಬೇಕು ಅಂತ ಅಲ್ಲಿ ಜೋರ್ ಮಾಡುತ್ತೇವೆ. ಎರಡೂ ತಪ್ಪು. ಅದರ ಮಧ್ಯದಲ್ಲೊಂದು ಲೈನ್ ಇದೆ, ಅದು ಬದುಕು. ದೈವವನ್ನ ನಂಬಿರ್ಬೇಕು, ದೈವದ ಮೂಲಕವೇ ಆಗ್ತಾ ಇದೆ ಅನ್ನೋ ವಿಶ್ವಾಸ ನಂಬಿಕೆ ಇರಬೇಕು. ಆದ್ರೆ ಅದರ ಜೊತೆಗೆ ನಮ್ಮ ಪ್ರಯತ್ನದಲ್ಲಿ ಕಮ್ಮಿ ಆಗ್ಬಾರ್ದು. ಈ ಬಂತಲ್ಲ, ಆಗ ಆ ಕ್ರಿಯೆಯ ಸಂದರ್ಭದಲ್ಲ. ಅದಕ್ಕೆ ಕೃಷ್ಣ ಹೇಳುವುದೇನು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಿನ್ನ ಕರ್ತವ್ಯ ನೀನು ಪೂರ್ತಿ ಮಾಡು, ನೀನು ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಕರ್ತವ್ಯ ಮಾಡಿದ್ದೇನೆ ಅಂತ. ಉಳಿದದ್ದಕ್ಕೆ ಬಿಡು. ಕರ್ಮ ಫಲ ಕೊಡುವುದಾಗ್ಲಿ, ಕರ್ಮ ನಡೆಸುವ ಶಕ್ತಿ ಅವನ ಪ್ರೇರಣೆ ಆಗ್ಲಿ, ಅವನು ಮುಂದಿದ್ದು ಅವನು ನೋಡ್ಕೊಳ್ತಾನೆ. ಯಾಕಂದ್ರೆ ನಮ್ಮ ಪಾರ್ಟ್ ಒಂದೇ, ಸ್ವಭಾವದ ಹಠದ ವ್ಯವಸ್ಥೆ ಮಾತ್ರ. ಉಳಿದಿದ್ದು ಕರ್ಮ, ಉಳಿದಿದ್ದು ಫಲ ಯಾವಾಗ ಕೊಡಬೇಕು ಅಂತ ಅವನಿಗೆ ಗೊತ್ತು. ಫಲ ಏನು ಕೊಡುವವನು. ಇದೆರಡು ಸೇರಿದ್ರೆ ನಮ್ಮ ಪ್ರಯತ್ನಕ್ಕೆ ಅರ್ಥ ಬರುತ್ತೆ. ಇದೆರಡು ನಮ್ಮ ಕೈಲಿ ಇಲ್ಲ ಅಂದ್ಮೇಲೆ ಇದೆರಡನ್ನು ಹಠ ಮಾಡಿ ತರುವುದೆಲ್ಲಿಂದ? ಹಾಗಾಗಿ ನಮ್ಮ ಕರ್ತವ್ಯದಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಮುಂದುವರಿಲಿಕ್ಕೆ ನಿಸ್ಸಂಕೋಚವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇರಬೇಕು. ಅದರ ಜೊತೆಗೆ ದೈವದ ಅನುಗ್ರಹ, ಅದರ ಜೊತೆಗೆ ಕರ್ಮದ ಕೆಲವು ಕಾಲ ಬರಬೇಕು. ಪಕ್ವವಾಗದೆ ಕಾಲ. ನಾವು ಕೆಲವು ಮಕ್ಕಳಿಗೆ ಹೇಳುವುದುಂಟು, ನಿಂಗೆ ಈಗ ಅರ್ಥ ಆಗಲ್ಲ, ಆಮೇಲೆ ಅರ್ಥ ಆಗುತ್ತೆ. ಅದು ಯಾಕೆ ಹೇಳ್ತೇವೆ ಅಂತ ನಮ್ಗೆ ಉತ್ತರ ಗೊತ್ತಿಲ್ಲ ಅಂತಲ್ಲ, ಹೇಳಿದ್ರು ಆ ಮಗುವಿಗೆ ಅರ್ಥ ಆಗಲ್ಲ. ಮಗುವಿಗೆ ಯಾವುದೋ ಒಂದು ವಸ್ತುವನ್ನ ಕೊಡಿಸುವಾಗ ಅದು ಹಠ ಮಾಡುತ್ತೆ, ನನಗೆ ಅದೇ ಬೇಕು ಅಂತ. ಅದಕ್ಕೆ ಇನ್ನು ಪೆನ್ ಪೆನ್ಸಿಲ್ ಹಿಡಿಲಿಕ್ಕೆ ಬರಲ್ಲ, ಅದು ಪಾರ್ಕರ್ ಪೆನ್ ಕೇಳುತ್ತೆ. ಈಗ ನೀನು ಸುಮ್ಮನೆ ಅದನ್ನ ಕೊನೆಗೆ ನಾವು ಪಾರ್ಕರ್ ಅಂತ ಯಾವ್ದು ಬರ್ದ ಆಟದ ಸಾಮಾನ್ಯ ಕೊಟ್ಟು ಸಮಾಧಾನ ಮಾಡ್ತೇವೆ, ಅದು ಬೇರೆ ಪ್ರಶ್ನೆ. ಆದ್ರೆ ಅದಕ್ಕೆ ನನಗೆ ಅದೇ ಬೇಕು ಅಂತ ಹಠ ಮಾಡಿದಾಗ ನಿನ್ಗೆ ಇದೇನು ಉಪಯೋಗ ಇಲ್ಲ. ಈಗ ನಿಂಗೆ ಪೆನ್ನು ಪುಸ್ತಕ ಹಿಡಿಲಿಕ್ಕೆ ಬರದ ಕೈಗೆ ಯಾಕೆ ಇಷ್ಟು ಬೆಲೆ ಬಾಳುವಂಥದ್ದು? ನೀನು ಬರುವಾಗ ನೀನು ಕಿಸೆಯಲ್ಲಿ ಇಟ್ಕೊಂಡು ಸೈನ್ ಹಾಕ್ಲಿಕ್ಕೆ ಮಾತ್ರ ಅದು. ನೀನು ಬರ್ದು ಉದ್ಧಾರ ಮಾಡ್ಲಿಕ್ಕಲ್ಲ. ಬರ್ದು ಉದ್ಧಾರ ಮಾಡ್ಲಿಕ್ಕೆ ಮತ್ತೆ ಈಗ ಬರುವ ಯೂಸ್ ಅಂಡ್ ಥ್ರೋಗಳದ್ದೇ ಕಾರುಬಾರು. ಆದ್ರಿಂದಾಗಿ ಯಾವುದೇ ಒಂದು ಕಾಲ ಬರದ ಹೊತ್ತು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಕೆಲವು ಸಂಗತಿಗಳನ್ನ. ಕೆಲವೊಮ್ಮೆ ನಮಗೆ ಸಮಸ್ಯೆಗಳಿಗೆ ಮೊದಲೇ ಉತ್ತರ ಕೊಟ್ಟಿರ್ತಾರೆ, ನಮಗೆ ಉತ್ತರ ಅಂತಾನೆ ಅನ್ಸಿರಲ್ಲ. ಆಮೇಲೆ ಒಂದು ಘಟನೆ ನಡೆಯುತ್ತೆ, ಹುಡುಕ್ತಾ ಹೋದಾಗ ಅಯ್ಯೋ ಇದನ್ನ ಅವತ್ತೇ ಹೇಳಿದ್ರು, ನಾನು ಯೋಚನೆ ಮಾಡಿರ್ಲಿಲ್ಲ ಅಂತ ಆಮೇಲೆ ಅನ್ಕೋತೀವಿ. ಯಾಕೆಂದ್ರೆ ನಮ್ಮೊಂದು ಸಮಸ್ಯೆ ಇರ್ಲಿಲ್ಲ, ಅದರಿಂದಾಗಿ ಅದು ಉತ್ತರ ಅಂತಾನೆ ಕನ್ವಿನ್ಸ್ ಆಗಿರಲ್ಲ. ಇದು ಕೊನೆಗೆ ಬಿಡಿ, ನಡಿಬೇಕಾದ್ದು ಅಂತ ಒಂದು ವಿಧಿ ಇದ್ದದನ್ನ ನಾವು ಮೀರ್ಲಿಕ್ಕಾಗುದಿಲ್ಲ. ಆದ್ರೆ ನಮ್ಮ ಪ್ರಯತ್ನದಲ್ಲಿ, ಹಠ ಮಾಡುವ ವಿಷಯದಲ್ಲಿ ನಾವು ನಮ್ಮ ಪ್ರವೃತ್ತಿಯನ್ನ ಮುಂದಕ್ಕೆ, ಈಗ ಇಲ್ಲಿಂದ ಹೇಳದೆ ಅಲ್ಲಿ ತನಕ ನಾನು ಹೋಗ್ಲಿ, ದೇವರು ಕರ್ಕೊಂಡು ಹೋಗ್ಲಿ ಇದ್ರೆ ಹೋಗ್ತಾನ? ನಾನು ಎದ್ದೇಳ್ಬೇಕಲ್ವಾ? ಅಷ್ಟಕ್ಕೆ ನಂಗೆ ಶಕ್ತಿ ಇದೆಯಲ್ವಾ? ಹಾರ್ಕೊಂಡು